ಹಾಯ್, ವರ್ಷಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಲಾಸ್ಟ್ ಮಂತ್ ನಾವೊಂದು ನ್ಯೂ ವೆಹಿಕಲ್ನ ಬೈ ಮಾಡಿದ್ವಿ. ಸೊ ಅದರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಹೇಳಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನಾವೇನಂತಂದರೆ ಇಲ್ಲಿಂದ ನಾವು ಡೈರೆಕ್ಟಾಗಿ ಗಾಡಿನ ತೊಗೊಂಡು ಬರಬೇಕಿತ್ತು. ಹಾಗಾಗಿ ನಾವು ಇಲ್ಲಿಂದ ಶಿವಮೊಗ್ಗದಿಂದ ಬಸ್ಸಲ್ಲಿ ಹೋದ್ವಿ. ಮಾರ್ನಿಂಗ್ 7 o'clock ಬಸ್ಗೆ ಹೋದ್ವಿ ಮ್ಯಾಂಗ್ಳೂರಿಗೆ. ಸೊ ಘಾಟ್ ಸೆಕ್ಷನ್ ಇರೋದ್ರಿಂದ ತುಂಬಾ ಸುಸ್ತಾಯಿತು ಅಂತಲೇ ಹೇಳ್ಬೋದು. ಸೊ ಅಲ್ಲಿಗೆ ಹೋದ ತಕ್ಷಣ ನಾವು ಬಸ್ಸಿಂದ ಬಸ್ ಸ್ಟ್ಯಾಂಡಿಗೆ ಇಳಿದ ತಕ್ಷಣ ಮ್ಯಾಂಗ್ಳೂರ್ ಫೋರ್ಸ್ ಅಲ್ಲಿ ಶೋರೂಮ್ ಅವರು ನಮಗೆ ವೆಹಿಕಲ್ನ ಅರೇಂಜ್ ಮಾಡಿಕೊಂಡು ಅಲ್ಲಿಂದ ಪಿಕ್ ಮಾಡಿಕೊಂಡು ಶೋರೂಮ್ಗೆ ಕರ್ಕೊಬಂದರು. ಬಂದ ತಕ್ಷಣ ವೆಲ್ಕಮ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ನಾವು ಅಲ್ಲಿಂದ ವೆಲ್ಕಮ್ ಎಲ್ಲ ಆಯಿತು. ನೆಕ್ಸ್ಟ್ ಪೇಪರ್ ವರ್ಕ್ಸ್ ಏನಿತ್ತು ವೆಹಿಕಲ್ದು ಅದನ್ನೆಲ್ಲ ನಮ್ಮ ಮನೆಯವರು ಮುಗಿಸ್ಕೊಂಡ್ರು, ನಮ್ಮ ಮಾವ ನಮ್ಮ ಮನೆಯವರು. ಸೊ ನಾವು ಯಾರ್ಯಾರು ಹೋಗಿದ್ವಿ ಅಂತಂದರೆ ನಮ್ಮ ಅತ್ತೆ, ಮಾವ, ಪಾಪು, ನಮ್ಮ ಮನೆಯವರು ಹಾಗೂ ನಾನು, ನಮ್ಮ ಮನೆಯವ್ರ ಫ್ರೆಂಡು ಇಷ್ಟು ಜನ ಹೋಗಿದ್ವಿ. ಪೇಪರ್ ವರ್ಕ್ಸ್ ಎಲ್ಲ ಮುಗಿದ ತಕ್ಷಣ ಅವರು ಸ್ಮಾಲಾಗಿ ಕೇಕ್ ಕಟ್ಟಿಂಗ್ ಕೂಡ ಇಟ್ಕೊಂಡಿದ್ರು. ನಾವು ಕೇಕ್ ಕಟ್ಟಿಂಗ್ನ ಮಾಡಿಬಿಟ್ಟು ಅಲ್ಲಿರೋರಿಗೆ ನಾವು ಸ್ವೀಟ್ನ ತೊಗೊಂಡು ಹೋಗಿದ್ವಿ ಶೋರೂಮ್ ಎಂಪ್ಲಾಯಿಗೆ. ಸ್ವೀಟ್ನೆಲ್ಲ ನಾವು ಕೊಟ್ಬಿಟ್ಟು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಚಿಕ್ಕದಾಗಿ ಫೋಟೋಸ್ ತೊಗೊಂಡ್ವಿ. ಹಾಗೆ ಗಾಡಿ ಜೊತೆ ವೆಹಿಕಲ್ ಅಂತೂ ತುಂಬಾ ಚೆನ್ನಾಗಿತ್ತು. ಎಕ್ಸ್ಪೀರಿಯೆನ್ಸ್ ಅಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ನಾವು ಆ್ಯಕ್ಚುಲಿ ಈ ಗಾಡಿನ ನಮ್ಮ ಮನೆಯವರಷ್ಟೇ ಫಸ್ಟ್ ಹೋಗಿ ನೋಡ್ಕೊಂಡು ಬಂದಿದ್ದರು, ನಾವು ನೋಡಿರಲಿಲ್ಲ ಡೈರೆಕ್ಟಾಗಿ. ಸೊ ಬೈ ಮಾಡಿದ ತಕ್ಷಣ ನಾವು ಅದನ್ನು ಡೆಲಿವರಿಗಂತ ಹೋದಾಗ ನಾನು ಅದ್ರಲ್ಲಿ ಆ ಫೀಲಿಂಗ್ ಇತ್ತಲ್ಲ, ರಿಯಲಿ ಅದನ್ನು ನಾವು ಹೇಗೆ ಅಂತ ಹೇಳೋಕ್ಕಾಗಲ್ಲ. ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಮಾತ್ರ ಅದ್ರ ಫೀಲಿಂಗ್ ಗೊತ್ತಾಗೋದು. ಸೊ ನೋಡಿ, ಚಿಕ್ಕದಾಗಿ ಫೋಟೋಸ್ ಎಲ್ಲ ತೊಗೊಂಡಾದ ತಕ್ಷಣ ನಮ್ಮದು ಪ್ಲ್ಯಾನ್ ಏನಿತ್ತು ಅಂದರೆ ಡೈರೆಕ್ಟಾಗಿ ಇಲ್ಲಿಂದ ಧರ್ಮಸ್ಥಳ ಹೋಗಿಬಿಟ್ಟು ಅಲ್ಲಿ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ಶಿವಮೊಗ್ಗಕ್ಕೆ ಬರಬೇಕು ಅಂತ ಹೇಳಿ. ಹಾಗೆ ನಾವು ಫೋಟೋಸ್ ಎಲ್ಲ ತೊಗೊಂಡ್ಬಿಟ್ಟು ಇಲ್ಲಿಂದ ಡೈರೆಕ್ಟಾಗಿ ನಾವು ಧರ್ಮಸ್ಥಳಕ್ಕೆ ಹೊರಟ್ವಿ. ನಮ್ಮ ಮಾವನೂ ಗಾಡಿ ಓಡಿಸಿದ್ರು, ಅವ್ರಿಗೆ ಕೂಡ ಫೀಲಿಂಗ್ ಸಖತ್ತಾಗಿತ್ತಂತ ಹೇಳಿದರು. ಹಾಗೆ ಡ್ರೈವಿಂಗ್ ಕೂಡ ನಮ್ಮ ಮನೆಯವರೇ ಮಾಡಿದ್ರು. ನಾವು ಇದನ್ನು ಟೂರಿಸ್ಟ್ ಪರ್ಪಸ್ಗಂತಲೇ ವೆಹಿಕಲ್ನ ಬೈ ಮಾಡಿದ್ದು. ಯಾಕಂದರೆ ನಮ್ಮ ಮನೆಯವ್ರದ್ದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇದೆ. ಸೊ ಹಾಗಾಗಿ ಇಫ್ ಇನ್ ಕೇಸ್ ನಿಮಗೇನಾದರೂ ಗಾಡಿ ವೆಹಿಕಲ್ ರೆಂಟ್ಗೆ ಬಾಡಿಗೆಗೆ ಬೇಕು ಅಂತಂದರೆ ಬೇಕಿದ್ದರೆ ನೀವು ತೊಗೋಬಹುದು. ನಾನು ಡಿಸ್ಕ್ರಿಪ್ಷನಲ್ಲಿ ನಮ್ಮ ಮನೆಯವ್ರು ಅಂದರೆ ಓನರ್ದು ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ನೋಡಿ, ನಾವು ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋದ್ವಿ. ಧರ್ಮಸ್ಥಳಕ್ಕೆ ಎಂಟ್ರಿ ಆದ್ವಿ. ನಾವು ಹೋದಾಗಲೇ ನೈಟ್ ಆಗಿತ್ತು. ಸೊ ಅಲ್ಲಿ ರೂಮ್ನ ಬೈ ಮಾಡಿಬಿಟ್ಟು ನಾವು ಫ್ರೆಶ್ ಅಪ್ ಆಗಿ ಮಾರ್ನಿಂಗ್ ಹೋಗಿಬಿಟ್ಟು ಗಾಡಿನ ತೊಗೊಂಡು ಧರ್ಮಸ್ಥಳದಲ್ಲಿ ಪೂಜೆ ಮಾಡಿಸಿದ್ವಿ. ಅಷ್ಟೊಂದು ರಶ್ ಏನು ಇರಲಿಲ್ಲ ಧರ್ಮಸ್ಥಳದಲ್ಲಿ. ಹಾಗಾಗಿ ನಾವು ಈಸಿಯಾಗಿಯೇ ದರ್ಶನ ತೊಗೊಂಡ್ವಿ. ಹಾಗೆ ಗಾಡಿ ಪೂಜೆ ಕೂಡ ಮಾಡಿದ್ವಿ. ಎಕ್ಸ್ಪೀರಿಯೆನ್ಸ್ ವೈಸ್ ತುಂಬಾ ಚೆನ್ನಾಗಿತ್ತಂತ ಹೇಳ್ಬೋದು ಗಾಡಿ ಕೂಡ. ಸೊ ಎಲ್ಲರೂ ಇದು ಟಿ ನ್ಯೂ ವರ್ಷನ್ ಆಗಿರೋದ್ರಿಂದ ಸೊ ಈ ವೆಹಿಕಲ್ನ ಎಲ್ಲರೂ ವಿಚಾರಿಸ್ತಾನೆ ಇದ್ದರು, ಹೇಗೆ ಎಷ್ಟು ಕೊಟ್ರಿ, ಆನ್ ರೋಡ್ ಎಷ್ಟಾಯಿತು, ಸೊ ರೆಂಟಿಗೆ ಕಳಿಸ್ತೀರಾ, ಬಾಡಿಗೆ ರೇಟ್ ಎಷ್ಟು ಅಂತ ಆವಾಗಲೇ ಕೇಳ್ತಾಯಿದ್ರು. ಸೊ ನಮಗಂತೂ ಆನ್ಸರ್ ಮಾಡೋಷ್ಟೊತ್ತಲ್ಲಿ ಸಾಕಾಗೋಯ್ತು. ಒಬ್ಬರಂತೂ ನಮ್ಗೆ ವೆಹಿಕಲ್ನ ಫಾಲೋ ಮಾಡ್ಕೊಂಡು ಬಂದು ಒಂದು 2 kilometer ಫಾಲೋ ಮಾಡ್ಕೊಬಂದು ಗಾಡಿ ಅಡ್ಡ ಹಾಕಿಬಿಟ್ಟು ಗಾಡಿನೆಲ್ಲ ನೋಡ್ಕೊಂಡೋದ್ರು. ನಮಗಂತೂ ಸಖತ್ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾವು ಇಲ್ಲಿಂದ ಪೂಜೆ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ಇಲ್ಲಿಂದ ಶಿವಮೊಗ್ಗಕ್ಕೆ ಹೊರಟ್ವಿ. ನೋಡಿ, ಪೂಜೆ ಮಾಡೋಕ್ಕೆ ಅವ್ರು ಹೇಳಿದ್ರು ಎಂಟ್ರೆನ್ಸಲ್ಲಿ ಗಾಡಿ ತೊಗೊಬನ್ನಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನಮ್ಮ ಮನೆಯವರು ಎಂಟ್ರೆನ್ಸಲ್ಲಿ ಗಾಡಿ ತಂದರು. ಅಷ್ಟಕ್ಕಿಂತ ಮುಂಚೆ ಪಾಪುಗೆ ಮತ್ತು ನಮ್ಮ ಮನೆಯವರು ಇಬ್ಬರೂ ಹೋಗಿ ಮುಡಿ ಕೊಟ್ಟು ಬಂದರು. ನಮ್ಮ ಮನೆಯವ್ರು ಕೇಳ್ಕೊಂಡಿದ್ರು ಗಾಡಿ ತೊಗೊಂಡ ತಕ್ಷಣ ಮುಡಿ ಕೊಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಪಾಪುಗೂ ಕೂಡ ಶಕೆ ಇರೋದ್ರಿಂದ ಒಂದು ಸತಿ ತೆಗೆಸ್ಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಮುಡಿ ಕೊಟ್ಟು ಬಂದರು. ಅಷ್ಟರಲ್ಲಿ ನಾನು, ನಮ್ಮ ಅತ್ತೆ, ಮಾವ ಎಲ್ಲ ಹೋಗಿಬಿಟ್ಟು ದರ್ಶನನ ತೊಗೊಂಡು ಬಂದ್ವಿ. ಎಕ್ಸ್ಪೀರಿಯೆನ್ಸ್ ವೈಸ್ ಸಖತ್ತಾಗಿತ್ತು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.